ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕೂದಲು ಉದುರುವುದಕ್ಕೆ ಪರಿಹಾರನ ತಿಳ್ಕೊಳ್ಳೋಣ. ತಲೆ ಸ್ನಾನ ಮಾಡುವಾಗ ಬಾತ್ರೂಮ್ನ ಸಿಂಕ್ನಲ್ಲಿ ಕೂದಲು ಸಿಕ್ಕಿ ಹಾಕಿಕೊಂಡಿರುತ್ತದಾ? ತಲೆಗೆ ಎಷ್ಟೇ ಎಣ್ಣೆ ಹಾಕಿದ್ರೂ ಶಾಂಪೂ ಬಳಸಿದ್ರೂ ಕೂದಲು ಉದುರುವುದು ನಿಲ್ಲುತ್ತಿಲ್ಲವೇ? ದಿನೇ ದಿನೇ ಕೂದಲು ತೆಳ್ಳಗಾಗಲಾರಂಭಿಸಿದರೆ ಅದು ನಿಮ್ಮ ಲುಕ್ಕನ್ನು ಹಾಳು ಮಾಡುವುದಲ್ಲದೆ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತದೆ. ನಿಮ್ಮಲ್ಲೂ ಇಂತಹ ಸಮಸ್ಯೆ ಇದ್ದರೆ ಕೆಲವೊಂದು ಮನೆಮದ್ದನ್ನು ಇಲ್ಲಿ ತಿಳಿಸಲಾಗಿದೆ. ಇದು ನಿಮ್ಮ ಕೂದಲು ಉದುರುವ ಹಾಗೂ ಕೂದಲು ತೆಳುವಾಗುವ ಸಮಸ್ಯೆಯನ್ನು ನಿವಾರಿಸಬಲ್ಲದು. ನೆಲ್ಲಿಕಾಯಿ ರಸ. ತಾಜಾ ನೆಲ್ಲಿಕಾಯಿ ಜ್ಯೂಸ್ ಅಥವಾ ಅದರ ಪುಡಿಯನ್ನು ಕೂದಲಿಗೆ ಹಚ್ಚುವುದರಿಂದ ಕೂದಲು ಬಲಗೊಳ್ಳುತ್ತದೆ. ಇದರಲ್ಲಿರುವ ವಿಟಮಿನ್ ಸಿ ಕಾಲಜನ್ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಮತ್ತು ಕೂದಲಿನ ಬೆಳವಣಿಗೆಯನ್ನು ವೇಗಗೊಳಿಸುತ್ತದೆ. ವಿಟಮಿನ್ ಸಿ ಭರಿತ ನೆಲ್ಲಿಕಾಯಿಯು ಪುಡಿಯನ್ನು ಕೂದಲಿಗೆ ಬಳಸುವುದರಿಂದ ಕೂದಲಿನ ಶುಷ್ಕತೆಯನ್ನು ನಿವಾರಿಸುತ್ತದೆ ಮತ್ತು ತಲೆಹೊಟ್ಟನ್ನು ತಡೆಯುತ್ತದೆ. ಬೆಚ್ಚಗಿನ ಎಣ್ಣೆಯಿಂದ ಮಸಾಜ್ ಮಾಡಿ. ಕೂದಲು ಚೆನ್ನಾಗಿ ಬೆಳೆಯಬೇಕಾದರೆ ಕೂದಲಿಗೆ ಎಣ್ಣೆ ಹಚ್ಚುವುದು ಬಹಳ ಮುಖ್ಯ. ವಾರಕ್ಕೆ 2 ಬಾರಿ ತೆಂಗಿನ ಎಣ್ಣೆ, ಬಾದಾಮಿ ಎಣ್ಣೆ ಅಥವಾ ಹರಳೆಣ್ಣೆಯನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಅದನ್ನು ನಿಮ್ಮ ನೆತ್ತಿಗೆ ಹಚ್ಚಿ ಮಸಾಜ್ ಮಾಡಿ. ಇದು ನಿಮ್ಮ ನೆತ್ತಿಯ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ಮತ್ತು ಕೂದಲಿನ ಬೇರುಗಳನ್ನು ಪೋಷಿಸುತ್ತದೆ. ಇದರಿಂದಾಗಿ ಕೂದಲು ಉದುರುವುದು ಕಡಿಮೆಯಾಗುತ್ತದೆ. ಮೊಸರು ಮತ್ತು ಜೇನುತುಪ್ಪದ ಹೇರ್ ಪ್ಯಾಕ್. ಮೊಸರಿನಲ್ಲಿರುವ ಪ್ರೋಟೀನ್ಗಳು ಮತ್ತು ಜೇನುತುಪ್ಪದ ತೇವಾಂಶವು ಕೂದಲುಗಳನ್ನು ಒಳಗಿನಿಂದ ಪೋಷಿಸುತ್ತದೆ. ಈ ಪ್ಯಾಕ್ ಅನ್ನು ವಾರಕ್ಕೊಮ್ಮೆ ಹಚ್ಚಿದರೆ ಕೂದಲು ದಪ್ಪ ಮತ್ತು ಹೊಳೆಯುವಂತೆ ಕಾಣುತ್ತದೆ. ತಲೆಯ ಹೊಟ್ಟು ನಿಮ್ಮ ಕೂದಲಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಒಂದು ನೆತ್ತಿಯ ಸಮಸ್ಯೆಯಾಗಿದೆ. ಮೊಸರು ಅದರ ಉರಿಯೂತದ ಗುಣಲಕ್ಷಣಗಳಿಂದಾಗಿ ನೈಸರ್ಗಿಕ ತಲೆಹೊಟ್ಟು ವಿರೋಧಿ ಉತ್ಪನ್ನವಾಗಿದೆ. ನೆತ್ತಿಯ ಸೋಂಕುಗಳಿಗೆ ಚಿಕಿತ್ಸೆ ನೀಡಲು ಆಂಟಿಮೈಕ್ರೋಬಿಯಲ್ ಮೊಸರನ್ನು ಹೇರ್ ಪ್ಯಾಕ್ ಆಗಿ ಬಳಸುವುದು ಉತ್ತಮ. ಈರುಳ್ಳಿ ರಸ. ಈರುಳ್ಳಿ ರಸವನ್ನು ನೆತ್ತಿಗೆ ಹಚ್ಚುವುದರಿಂದ ಕೂದಲಿನ ಬೇರುಗಳು ಬಲಗೊಳ್ಳುತ್ತವೆ. ಇದು ಗಂಧಕವನ್ನು ಹೊಂದಿರುತ್ತದೆ. ಇದು ಕೂದಲು ಕಿರುಚೀಲಗಳನ್ನು ಪುನಃ ಸಕ್ರಿಯಗೊಳಿಸುತ್ತದೆ ಮತ್ತು ಹೊಸ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಈರುಳ್ಳಿಯನ್ನು ತುರಿದು ಚೀಸ್ ಕ್ಲಾತ್ ಬಳಸಿ ಅಥವಾ ಮಿಶ್ರಣವನ್ನು ಸೋಸಿ ರಸವನ್ನು ಹೊರತೆಗೆಯಿರಿ. ಈ ರಸವನ್ನು ನಿಮ್ಮ ನೆತ್ತಿಗೆ ಹಚ್ಚಿ. ಒತ್ತಡ ಕಡಿಮೆ. ಸರಿಯಾದ ಆಹಾರ ಸೇವಿಸಿ. ಕೂದಲು ಉದುರುವುದು ಹೊರಗಿನಿಂದ ಮಾತ್ರವಲ್ಲ, ಒಳಗಿನಿಂದ ಕೂಡ ಸಂಭವಿಸುತ್ತದೆ. ಒತ್ತಡದ ಹಾರ್ಮೋನ್ಗಳು ಕೂದಲಿನ ಬೇರುಗಳನ್ನು ದುರ್ಬಲಗೊಳಿಸುತ್ತವೆ. ಧ್ಯಾನ, ಯೋಗ ಮತ್ತು ಉತ್ತಮ ನಿದ್ರೆ ನಿಮ್ಮ ಕೂದಲನ್ನು ಆರೋಗ್ಯವಾಗಿ ಇರಿಸುತ್ತವೆ. ಪ್ರತಿದಿನ ಪ್ರೋಟೀನ್, ಕಬ್ಬಿಣ, ಬಯೋಟಿನ್ ಮತ್ತು ವಿಟಮಿನ್ ಇ ಸಮೃದ್ಧವಾಗಿರುವ ಆಹಾರವನ್ನು ಸೇವಿಸಿ. ಇದು ಕೂದಲನ್ನು ಒಳಗಿನಿಂದ ಬಲಗೊಳಿಸುತ್ತದೆ, ಕೂದಲು ಉದುರುವುದನ್ನು ಕಡಿಮೆ ಮಾಡುತ್ತದೆ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.